ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 22 ಮೇ 2024 ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಷೇರು ಮಾರುಕಟ್ಟೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ. ಅದೇ ರೀತಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಭಾರತ ಸರ್ಕಾರಕ್ಕೆ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚಾಗಿ ಲಕ್ಷ ಕೋಟಿಯಷ್ಟು ಹೆಚ್ಚಾಗಿ ಒಂದು ಡಿವಿಡೆಂಟ್ ಅಂದರೆ ಲಾಭಾಂಶ ಅಂತ ಏನು ಹೇಳ್ತೀವಿ ಅಥವಾ ಇಂಗ್ಲೀಷ್ನಲ್ಲಿ ಡಿವಿಡೆಂಟ್ ಅಂತ ಏನು ಹೇಳ್ತೀವಿ ಅದನ್ನು ಇವತ್ತು ಡಿಕ್ಲೇರ್ ಮಾಡಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ಅದೇ ರೀತಿ ಸುಜ್ಲಾನ್ ಎನರ್ಜಿ ಅಂತ ಏನಿದೆ ಇದರದ್ದು ಶೇರ್ಸ್ನಲ್ಲಿ ಇವತ್ತು ಸುಮಾರು 4-5% ಅಷ್ಟು ಏರಿಕೆ ಆಗಿದೆ. ನೋಡ್ಕೊಂಬರೋಣ ಬನ್ನಿ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ. ನಿಫ್ಟಿ 50 ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 22,597.80ಗೆ ಕ್ಲೋಸ್ ಆಯಿತು. ಅಂದರೆ ಇದರಲ್ಲಿ ಸುಮಾರು ಒಂದು 68 ಪಾಯಿಂಟ್ ಅಷ್ಟು ಒಂದು ಇದರಲ್ಲಿ ಏರಿಕೆ ಆಗಿದೆ ಇವತ್ತು ನಿಫ್ಟಿ 50ನಲ್ಲಿ. ಮೇನ್ ಇದರಲ್ಲಿ ಹಿಂದೂಸ್ತಾನ್ ಯೂನಿಲಿವರ್ ಮತ್ತು ರಿಲಯನ್ಸಿಂದ ಒಂದು ಒಳ್ಳೆಯ ಇದಕ್ಕೆ ಸಪೋರ್ಟ್ ಇವತ್ತು ಸಿಕ್ಕಿದೆ. ಹಾಗೆ ನಾವು BSE ಸೆನ್ಸೆಕ್ಸ್ ನೋಡೋದಾದರೆ ಇವತ್ತು ಸುಮಾರು ಇದು ಕ್ಲೋಸ್ ಆಗಬೇಕಾದ್ರೆ 74,221 ಪಾಯಿಂಟಿಗೆ ಕ್ಲೋಸ್ ಆಗಿದೆ. ಅಂದರೆ ಸುಮಾರು 267.75ರಷ್ಟು ಇದರಲ್ಲಿ ಏರಿಕೆ ಆಗಿದೆ. ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳಂದರೆ ವೊಡಾಫೋನ್ ಐಡಿಯಾ ಇದು ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು ₹13.50 ಇದು ಕ್ಲೋಸ್ ಆಗಿದೆ. ಅಂದರೆ ಇದು 12-14 ರೂಪಾಯಲ್ಲಿ ಒಂದು ಟ್ರೇಡ್ ನಡೀತಿದೆ ಅಂತಲೇ ಹೇಳ್ಬೋದು ವೊಡಾಫೋನ್ ಐಡಿಯಾ. ಹಾಗೆ ಟ್ರೆಂಡಿಂಗ್ ಶೇರ್ ಅಂದರೆ NHPC ಇದರಲ್ಲಿ ಸುಮಾರು 2.5% ಅಷ್ಟು ಇವತ್ತು ಏರಿಕೆ ಆಗಿದೆ. ಅಂದರೆ ₹2.65 ಅಷ್ಟು ಇದರಲ್ಲಿ ಏರಿಕೆ ಆಗಿದೆ. ಹಾಗೆ ರೈಲ್ ವಿಕಾಸ್ ನಿಗಮ್ ನೋಡೋದಾದರೆ ಇವತ್ತು ಒಂದು 35 ಅಷ್ಟು ಇವತ್ತು ಇಳಿಕೆ ಆಗಿದೆ. ಇದೊಂದು ಟ್ರೆಂಡಿಂಗ್ ಶೇರ್. ಟಾಟಾ ಮೋಟರ್ಸ್ ಇವತ್ತು ಸುಮಾರು ಒಂದು ₹3.80 ಅಷ್ಟು ಇವತ್ತು ಇಳಿಕೆ ಆಗಿದೆ. ಹಾಗೆ IRFC ನೋಡೋದಾದರೆ ಇದರಲ್ಲೂ ಕೂಡ ಅಷ್ಟೇ ಒಂದು 2% ಅಷ್ಟು ಇಳಿಕೆ ಆಗಿದೆ ಪ್ರತಿಯೊಂದು ಶೇರ್ಲಿ. ಹಾಗೆ ನಾವು ನೋಡೋದಾದರೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ, ಟಾಪ್ ಗೇನರ್ಸ್ ಯಾವುದು ಅಂತ ನೋಡೋದಾದರೆ ಸಿಪ್ಲಾ ಇದರಲ್ಲಿ ಪ್ರತಿಯೊಂದು ಶೇರಲ್ಲಿ ಸುಮಾರು ₹40 ಅಷ್ಟು ಏರಿಕೆ ಆಗಿದೆ. ಹಾಗೆ ಹಿಂದೂಸ್ತಾನ್ ಯೂನಿಲಿವರ್ ಇವತ್ತು ಚೆನ್ನಾಗಿ ಸಪೋರ್ಟ್ ಕೊಟ್ಟಿದೆ ನಮ್ಮ ದೇಶದ ಶೇರ್ ಮಾರುಕಟ್ಟೆಗೆ. ನಿಫ್ಟಿ 50ಗೆ ನೋಡೋದಾದರೆ ಒಂದು ₹56.20 ಅಷ್ಟು ಇವತ್ತು ಪ್ರತಿಯೊಂದು ಶೇರ್ಲಿ ಏರಿಕೆ ಆಗಿದೆ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಸುಮಾರು ₹26.40 ಅಷ್ಟು ಏರಿಕೆ ಆಗಿದೆ. ಕೋಲ್ ಇಂಡಿಯಾ ಸುಮಾರು ಪ್ರತಿಯೊಂದು ಶೇರ್ಲಿ ₹11 ಅಷ್ಟು ಏರಿಕೆ ಆಗಿದೆ. ಹಾಗೆ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಸುಮಾರು ₹89.30 ಅಷ್ಟು ಏರಿಕೆ ಆಗಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ಸುಮಾರು ₹49 ಪ್ರತಿಯೊಂದು ಶೇರ್ಲಿ ಏರಿಕೆ ಆಗಿದೆ. ಹಾಗೆ ಡಾಕ್ಟರ್ಸ್ ರೆಡ್ಡಿಸ್ ಲ್ಯಾಬೊರೇಟರಿ ಸುಮಾರು ₹93 ಅಷ್ಟು ಏರಿಕೆ ಇದೆ. ಮೇನ್ಲಿ FMCG ನಲ್ಲಿ ಇವತ್ತು ಒಂದು ಸೆಕ್ಟರ್ನಲ್ಲಿ ಒಂದು ಒಳ್ಳೆಯ ಏರಿಕೆ ಆಗಿದೆ ಅಂತ ಹೇಳ್ಬೋದು, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್ನಲ್ಲಿ. ಹಾಗೆ ಇನ್ಫೋಸಿಸ್, ಏಷ್ಯನ್ ಪೇಂಟ್ಸ್, ITC, ಅಲ್ಟ್ರಾಟೆಕ್ ಸಿಮೆಂಟ್, ಡಿವಿಸ್ ಲ್ಯಾಬೊರೇಟರೀಸ್, LTI ಮೈಂಟ್ರಿ ಲಿಮಿಟೆಡ್ ಹಾಗೆ ಅಡಾನಿ ಪೋರ್ಟ್ಸ್ನಲ್ಲಿ ಏರಿಕೆ ಆಗಿದೆ. ಹಾಗೆ ಆಫೀಸ್ ಸ್ಪೇಸ್ ಸೊಲ್ಯೂಷನ್ಸ್ IPO ನೋಡೋದಾದರೆ ಓಪನಿಂಗ್ ಡೇಟ್ ಇವತ್ತು 22 ಮೇ 2024, ಕ್ಲೋಸಿಂಗ್ 27 ಮೇ 2024. ಆಫೀಸ್ ಸ್ಪೇಸ್ ರೆಂಟಲ್ ಇದೆಲ್ಲ ಆ ಥರ ಒಂದು ಕಂಪನಿ ಇದು IPOಗೆ ಬಂದಿದೆ. ಪ್ರೈಸ್ ರೇಂಜ್ ₹364 ನಡೀತೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ ನನ್ನ ಬಗ್ಗೆ ನೋಡಿದೆ. ಇಂಟ್ರೆಸ್ಟ್ ಇದ್ದರೆ ಅದ್ರ ಬಗ್ಗೆ ನೀವು ನೋಡ್ಬೋದು. ಹಾಗೆ ಪೇಟಿಎಂ Q4 ರಿಸಲ್ಟ್ಸ್ ಬಂದಿದೆ. ಇದು ಲಾಸ್ ಆಗಿದೆ. ಸುಮಾರು ₹550 ಕೋಟಿ ಅಷ್ಟು ಇದರಲ್ಲಿ ಲಾಸ್ ಆಗಿದೆ. Q4 ರಿಸಲ್ಟ್ಸ್ ಬಂದ ಮೇಲೆ ಇದು 197 ಕಮ್ಯುನಿಕೇಷನ್ಸ್ ಲಿಮಿಟೆಡ್ ಇದೆಲ್ಲ ಅದೇ ಇದರದ್ದು ಬ್ರ್ಯಾಂಡ್. ಅದ್ರ ಕಂಪ್ನಿ ಬ್ರ್ಯಾಂಡ್ ಬಂದು ಪೇಟಿಎಮ್. ಇದರಲ್ಲಿ ಇತ್ತೀಚೆಗೆ RBI ರೆಸ್ಟ್ರಿಕ್ಷನ್ಸ್ ನಡೀತು. ಸುಮಾರು ಬರ್ಕ್ಷೈರ್ ಹ್ಯಾಥ್ವೇ ಕಂಪ್ನಿಯವರು ಇದರಿಂದ ಹೂಡಿಕೆಯನ್ನು ತೆಗೆದ್ರು. ಸಾಕಷ್ಟು ಪ್ರಾಬ್ಲಮಲ್ಲಿ ಸಿಗಾಕೊಂಡು ಒಂದು ಶೇರ್ನಲ್ಲಿ ಕುಸಿತ ಕಂಡಿತ್ತು. ಈಗ ಇದು ಲಾಸ್ ಆಗಿದೆ Q4 ರಿಸಲ್ಟ್ ಜನವರಿಂದ ಮಾರ್ಚಲ್ಲಿ. ಹಾಗೆ ನಾವು ಸುಜ್ಲಾನ್ ನೋಡೋದಾದರೆ ಸುಜ್ಲಾನ್ ಒಂದು ಟ್ರೆಂಡಿಂಗ್ ಶೇರ್ಸ್ನಲ್ಲೇ ಇತ್ತು. ಇತ್ತೀಚೆಗೆ ಒಂದೇ ವರ್ಷದಲ್ಲಿ ನಾವು ನೋಡೋದಾದರೆ ₹9.45 ಇತ್ತು ಹೋದ ವರ್ಷ ಮೇನಲ್ಲಿ. ಇವಾಗ ಇದು ಸುಮಾರು ₹46ನಲ್ಲಿದೆ. ಒಂದು ತುಂಬಾ ಒಂದು ಒಳ್ಳೆ ರಿಟರ್ನ್ಸ್ ಕೊಟ್ಟಿರೋ ಒಂದು ಕಂಪನಿ ಅಂತಲೇ ಹೇಳ್ಬೋದು. ಇವತ್ತು ಒಂದೇ ದಿವಸದಲ್ಲಿ ಸುಮಾರು 4.6% ಅಷ್ಟು ಏರಿಕೆ ಆಗಿದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇದಕ್ಕೆ ಒಂದು ಜುನಿಪರ್ ಗ್ರೀನ್ ಎನರ್ಜಿ ಅನ್ನೋ ಒಂದು ಕಂಪನಿಯಿಂದ ಇದಕ್ಕೆ ಒಂದು 402 ಮೆಗಾವ್ಯಾಟ್ ಇದಕ್ಕೆ ಇನ್ಸ್ಟಾಲೇಷನ್ಸ್ ಮಾಡೋದಕ್ಕೆ ಅಂದರೆ 134 ವಿಂಡ್ ಟರ್ಬೈನ್ಗಳನ್ನ ರಾಜಸ್ಥಾನದಲ್ಲಿ ಇದಕ್ಕೆ ಅಳವಡಿಸೋದಕ್ಕೆ ಇದು ಒಂದು ಒಳ್ಳೆ ಅವಕಾಶ, ಅಂದರೆ ಒಂದು ಆರ್ಡರ್ ಸಿಕ್ಕಿದೆ. ಹಾಗಾಗಿ ಇದರಲ್ಲಿ ಒಂದು ಒಳ್ಳೆ ಏರಿಕೆ ಆಗಿದೆ. ಇದ್ರ ಮುಂದೆ ನೋಡಬೇಕು. ಯಾಕಂದರೆ ಗ್ರೀನ್ ಎನರ್ಜಿ, ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಮತ್ತು ಗ್ರೀನ್ ಎನರ್ಜಿಗೆ ಇಂಡಿಯಾಕ್ಕೆ ಗೋಲ್ ಇಟ್ಕೊಂಡಿದೆ. ಅದರ ಪರವಾಗಿ ಇದಕ್ಕೆ ಒಂದು ಒಳ್ಳೆ ಆರ್ಡರ್ ಸಿಗ್ತಾ ಇದೆ. ಹಾಗೆ ನಾವು RBIನಲ್ಲಿ ನೋಡೋದಾದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇವತ್ತು ₹2.11 ಲಕ್ಷ ಕೋಟಿ ಅಷ್ಟು 2023-2024 ಫಿನಾನ್ಷಿಯಲ್ ಇಯರ್ಗೆ ಭಾರತ ಸರ್ಕಾರಕ್ಕೆ, ಅಂದರೆ ನಮ್ಮ ಭಾರತ ಸರ್ಕಾರಕ್ಕೆ ಇಷ್ಟು ಡಿವಿಡೆಂಟ್ ಆಗಿ ಲಾಭಾಂಶ ಆಗಿ ಇದು ಅದರ ಖಜಾನೆಗೆ, ಭಾರತ ಸರ್ಕಾರದ ಖಜಾನೆಗೆ ಇದನ್ನು ವರ್ಗಾವಣೆ ಮಾಡುತ್ತೆ. ಇದರಿಂದ ನೋಡಬೇಕು ನಮ್ಮ ಶೇರ್ ಮಾರ್ಕೆಟ್, ನಮ್ಮ ದೇಶದ ಅಭಿವೃದ್ಧಿ ಯಾವ್ಯಾವ ಥರ ನಡೆಯುತ್ತೆ ಅಂತ. ಇದನ್ನು ಇವತ್ತು ಮೇ 22 ಇವತ್ತು ಡಿಕ್ಲೇರ್ ಮಾಡಿದ್ದಾರೆ. ಇದರ ಚೇರ್ಮನ್ಶಿಪ್ ಬಂದು ಶ್ರೀ ಶಕ್ತಿಕಾಂತ ದಾಸ್ ಅವರು, ನಮ್ಮ RBIನ ಗವರ್ನರ್. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.